ಎಲ್ಲರಿಗೂ ಶುಭೋದಯ. ಬೆಳಗಿನ ಜಾವ ಒಂದು 5 ಗಂಟೆ ಸಕಲೇಶ್ಪುರಕ್ಕೆ ಹೋಗ್ತಾಯಿದ್ದೀವಿ ಟ್ರಿಪ್ಗೆ. ಸೊ ನನ್ನ ಫೇವ್ರೆಟ್ ಪ್ಲೇಸು, ಅದಕ್ಕೆ ವ್ಲಾಗ್ ಮಾಡಬೇಕನ್ನಿಸ್ತು. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಅತಿ ಕಡಿಮೆ ದರದಲ್ಲಿ ಒಂದು 3 ಜನ ಹೋದರೂ 2000 ರುಪೀಸಲ್ಲಿ 5 ಪ್ಲೇಸ್ ತೋರಿಸ್ತಾರೆ. ಸೊ ಇನ್ಯಾಕೆ ತಡ, ನಡ್ರೋಗೋಣ. ಫ್ರೆಂಡ್ಸ್, ಈಗಷ್ಟೇ ಸಕಲೇಶ್ಪುರ ಬಸ್ ಸ್ಟಾಪ್ಗೆ ರೀಚ್ ಆದ್ವಿ. ಸೊ ಟ್ರೈನು ಇದೆ, ಬಟ್ ಟ್ರೈನ್ ಟೈಮ್ ನಮಗೆ ಕನ್ವೆಂಟ್ ಆಗಲಿಲ್ಲ. ಸೊ ಅದಕ್ಕೆ ಬಸ್ಸಲ್ಲಿ ಬಂದ್ವಿ. ಹಾಯ್, ನಾವು ಇವತ್ತು ಹೇಳಿದ್ನಲ್ಲ ಸಕಲೇಶ್ಪುರ. ಸೊ ಈಗ ಜಸ್ಟ್ ಪಾಟ್ಲಾ ಬೆಟ್ಟ ರೀಚ್ ಆಗಿದ್ದೀವಿ. ಬನ್ನಿ ಹೋಗೋಣ. ತುಂಬ ಎತ್ತರ ಅದೇ, ಬಟ್ ಈ ಗಿಡ ಮರ ಈ ಥರ ನಿಮ್ಮೂರಲ್ಲೆಲ್ಲ ನಮ್ಮೂರಲ್ಲಿ ನೋಡೋಕ್ಕೆ ಸಿಗಲ್ಲ. ಅದರಲ್ಲೂ ಬೆಂಗಳೂರಲ್ಲಿ ಏನೂ ಉಳಿದೇ ಇಲ್ಲ, ಬರೀ ಬೈಕು ವಾಹನಗಳ ಸದ್ಯ ಜಾಸ್ತಿ. ಈಗ ಜಸ್ಟ್ ಇನ್ನು ಮೇಲೆ ಏರ್ತಾ ಇದ್ದೀವಿ. ತುಂಬ ಎತ್ತರ ಇದೆ. ಸೊ ಈಗ ನಿಮಗೆ ಇಲ್ಲಿ ಒಂದು ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚಂದ ಅಲ್ವಾ. ಅದಕ್ಕೆ ಈ ಸಕಲೇಶ್ಪುರ ಅನ್ನೋದೇ ಭೂಮಿ ಮೇಲಿನ ಒಂದು ಸ್ವರ್ಗ ಅಂತ ಹೇಳ್ತಾರೆ. ಸೊ ಇವತ್ತು ಆ ಸ್ವರ್ಗನ ನೋಡ್ತಾ ಇದ್ದೀವಿ ನಾವು. ಓಹೋ, ಬನ್ನಿ ಇನ್ನು ಮೇಲೆ ಹೋಗೋಣ. ನೋಡಿ ಈಗ ಹತ್ತುತ್ತಾ ಇದ್ದೀನಿ ತುಂಬ ಮೇಲೆ. ಇಷ್ಟ ಕಾಡುಗಳ ಮಧ್ಯದಿಂದ ಹತ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ಬಂದು ಶೂಟಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ವರ್ಕು, ಪ್ರೆಷರು, ದುಡ್ಡು, ಸೇವಿಂಗು ಅಂತಲೇ ಲೈಫ್ನ ಅದರಲ್ಲೇ ಕಳೆದು ಬಿಡ್ತಾರೆ ಎಷ್ಟೋ ಜನ. ಆದರೆ ಒಂದು ಸರ್ತಿ ನೋಡ್ರಿ, ಬನ್ನಿರಿ, ಊರು ಬಿಟ್ಟು ಬಂದು ನಿಮಗೇನಾದರೂ ಸ್ವರ್ಗ ಅನ್ನೋದು ನೋಡ್ಬೇಕಂತಿದ್ದರೆ ಒಂದು ಸಲ ಈ ಜಾಗಕ್ಕೆ ವಿಸಿಟ್ ಮಾಡಿ. ಯಾವುದಂತ ಕೇಳ್ತೀರಾ? ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚಂದ ಅಲ್ವಾ. ಪಾಟ್ಲಾ ಬೆಟ್ಟ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸು ಯಾವುದು ಅಂತ ಗೆಸ್ ಮಾಡಿ. ಪಾಟ್ಲಾ ಬೆಟ್ಟ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟು ಚಂದ ರೋಡು, ಗಿಡ ಮರಗಳ ಮಧ್ಯೆ ಪಕ್ಷಿಗಳ ಸದ್ದು. ನಿಜಾನು ಒಂದು ಸಲ ಹೋಗ್ತಾ ಇರಬೇಕು ಈ ಥರ ಯಾವಾಗಾದರೂ ಟ್ರಿಪ್ಪಿಗೆ ಅನಿಸುತ್ತೆ. ಸೊ ಇಲ್ಲಿ ಟಿಫನ್ಗೆ ಅಂತ ಹೇಳ್ಕೊಂಡು ಟಿಫನ್ ಮಾಡಿಕೊಂಡು ನಂತರ ಮತ್ತೆ ಟ್ರಾವೆಲ್ ಮಾಡ್ಕೊಂಡ್ವಿ. ಸೊ ಚೆನ್ನಾಗಿತ್ತು. ಎಲ್ಲರೂ ಒಂದು ಸರ್ತಿ ನೆಮ್ಮದಿಗೋಸ್ಕರ ಆದರೂ ಸಕಲೇಶ್ಪುರಕ್ಕೆ ವಿಸಿಟ್ ಮಾಡಿ, ಪೀಸ್ಫುಲ್ ಇರುತ್ತೆ. ಈಗ ಬಿಸ್ಲೆ ವ್ಯೂ ಪಾಯಿಂಟ್ಗೆ ಎಂಟ್ರಿ ಆದ್ವಿ. 20 ರುಪೀಸ್ ಟಿಕೆಟ್ ಪ್ರೈಸ್ ಇದೆ ಇಲ್ಲಿ. ಸೊ ಎಲ್ಲರೂ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗುತ್ತೆ. ಬಿಸ್ಲೆ ವ್ಯೂ ಪಾಯಿಂಟ್ ಅಂತ ಹೇಳಿ
ನೋಡೋಕ್ಕೆ ತುಂಬ ಎಕ್ಸೈಟೆಡ್ ಇದ್ದೀನಿ. ಬನ್ನಿ ನಿಮ್ಮನ್ನು ತೋರಿಸ್ತೀನಿ. ರಸ್ತೆ ಬಿಸಿಲು ಪಾಯಿಂಟ್ಗೆ ಬಂದಿದ್ವಿ ನೋಡಿ. ವಾವ್, ನೋಡಿ ಫ್ರೆಂಡ್ಸ್, ಈ ಥರ ತುದಿಯಲ್ಲಿ ನಿಂತು ಅದನ್ನು ನೋಡಿ ಅನುಭವಿಸೋದಿದೆಯಲ್ಲ, ಅದ್ರ ಫೀಲೇ ಬೇರೆ. ಸೂಪರ್. ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಹೊರಟಿದ್ದೆ ನಾವು ಮೂಕನೆಮನೆ ಫಾಲ್ಸ್ಗೆ. ಸೊ ನಮ್ಮ ಆಟೋ ಪ್ರಸನ್ನ ಅವರು ತುಂಬ ಚೆನ್ನಾಗಿ ಎಲ್ಲ ತೋರಿಸ್ಕೊಟ್ರು. ನೋಡಿ, ಇದೇ ಮೂಕನೆಮನೆ ಫಾಲ್ಸು. ಓಹೋ, ನೋಡಿ ಎಚ್ಚರಿಕೆ ಬೋರ್ಡ್ ಬೇರೆ ಹಾಕಿದ್ದಾರೆ. ಸುಮಾರು ಸಾವು ನೋವುಗಳಾಗಿದೆ ಅಂತ ಹೇಳ್ತಾರೆ ಇಲ್ಲಿನವರು. ಸೊ ಎಚ್ಚರವಾಗಿರಿ ಯಾರಾದರೂ ಈಜ್ ಬಂದರು. ಈಗ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಒಳಗಡೆ ಬರೋದು 2 ಎಂಟ್ರಿ ಇತ್ತು. ನಾನು ಕೇಳಿದೆ ಈ ಕಡೆನಾ ಆ ಕಡೆನಾ ಅಂತ. ಸೊ ಈ ಕಡೆಯಿಂದ ಹೋದರೆ ಫಾಲ್ಸ್ ಮೇಲ್ಗಡೆ ಹೋಗ್ತೀವಿ, ಆ ಕಡೆ ಹೋದರೆ ಫಾಲ್ಸ್ ಫ್ರಂಟ್ ಸೈಡು ಡೌನಿಗೆ ಬರ್ತೀವಿ. ಸೊ ನಾನು ಮೇಲ್ಗಡೆ ರೂಟಲ್ಲೇ ಬಂದುಬಿಟ್ಟೆ ನೋಡೋಣ ಅಂತ. ಇಲ್ಲಿ ನೋಡಿದ್ರೆ ಏನು ನದಿ ಕಾಣಿಸ್ತಿದೆ ಅಂತ ನಾನು ಶಾಕ್ ಆಯಿತು. ನಿಮ್ಮನ್ನು ಹಂಗೆ ಅನಿಸಿರುತ್ತೆ. ಬಟ್ ಫಾಲ್ಸ್ ಇರೋದು ಈ ಕಡೆ ಒಳಗಡೆ. ನೋಡಿ, ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಅವ್ರು ಏನು ಹೇಳಿದ್ರಂತೆ, ಹುಷಾರು ಸರ್, ಕಾಲು ಜಾರುತ್ತೆ, ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಸ್ವಲ್ಪ ಸ್ಲಿಪ್ ಆಯ್ತು ಅಂದ್ರೂ ಆಳ ಇದೆ, ಹೋಗೇ ಬಿಡ್ತೀವಿ. ನೋಡಿ ನೀರಿನ ಪ್ರವೇಶ ನೋಡಿ ಹೆಂಗಿದೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾಗಿದೆ ನೋಡಿ. ವಾವ್, ಸೂಪರ್ ಅಲ್ವಾ? ನನ್ನನ್ನು ಈಜಾಡಬೇಕಂತ ಅನಿಸ್ತಿತ್ತು, ಬಟ್ ಯಾರೂ ಇರಲಿಲ್ಲ ಫ್ರೆಂಡ್ಸು. ಸೊ ಹಂಗಾಗಿ ನಾನು ಒಬ್ಬನೇ ಇಂಟ್ರೆಸ್ಟ್ ಬರಲಿಲ್ಲ, ಹೋಗಲಿಲ್ಲ ಆಡೋಕ್ಕೆ. ಬಟ್ ಆದರೆ ವ್ಯೂ ಮಾತ್ರ ಇಷ್ಟು ಚೆನ್ನಾಗಿತ್ತಂದರೆ ಸೀರಿಯಸ್ಲಿ ಒಂದ್ಸಲ ಹಾಗೆ ಕಳೆದೋಗ್ಬಿಡ್ತೀವಿ ಅವರು, ಅಷ್ಟು ಚೆನ್ನಾಗಿತ್ತು. ಈಗ ಪ್ರಸನ್ನವ್ರು ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು ನಮಗೆ, ಸೊ ಹೇಳಲ್ಲ, ಜಸ್ಟ್ ರೀಚ್ ಆದ್ವಿ ನೋಡಿ. ಶೂಟಿಂಗ್ ಪಾಯಿಂಟ್ ಲೊಕೇಶನಲ್ಲಿದ್ದೀವಿ. ಶೂಟಿಂಗ್ ಪಾಯಿಂಟ್ ನೋಡಿ, ಚೆನ್ನಾಗಿದೆ ಅಲ್ವಾ? ಅಲ್ಲಿಂದ ಹತ್ಕೊಂಡು ಹಿಂಗೆ ಬಂದು ಈಗ ಎಷ್ಟು ಮೈಲಿನ ದೂರ ಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿ ನೀವೇನು ಬರೀ ಕಾಡುಗಳ ಮಧ್ಯೆ ಹೋಗ್ತಾ ಇದ್ದೀನಿ, ಏನು ತಿನ್ನೋಕ್ಕೆ ಸಿಗುತ್ತೆ ಇಲ್ಲ ಅಂತ ಅನ್ಕೋಬೋದು. ಎಲ್ಲ ಕಡೆ ತಿನ್ನೋಕ್ಕೆ ಸಿಗುತ್ತೆ, ನಾನು ಮಾಡೋಕ್ಕಾಗಿಲ್ಲ ಅಷ್ಟೇ. ಸೊ ಎಲ್ಲ ಕಡೆ ಸಿಗುತ್ತೆ. ಈಗ ಹೋಗ್ತಾ ಇರೋದು ಮಂಜರ್ಬಾದ್ ಫೋರ್ಟ್. ಇನ್ನೂರೈವತ್ತು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಮಂಜರ್ಬಾದ್ ಫೋರ್ಟ್ ಒಳಗಡೆ ಎಂಟ್ರಿ. ಇನ್ನೆಷ್ಟು ಸ್ಟೆಪ್ಸ್ ಇದೆ ಗೊತ್ತಿಲ್ಲ, ನೋಡೋಣ. ನನಗೆ ಈ ಪ್ಲೇಸ್ ಏನು ಅಷ್ಟೊಂದು ಸರ್ಪ್ರೈಸ್ ಆಗಲಿ ಏನೋ ಎಕ್ಸೈಟ್ ಆಗಲಿ ಇರಲಿಲ್ಲ. ಏಕೆಂದರೆ ಆಲ್ರೆಡಿ ನಮ್ಮ ಊರಲ್ಲೇ ಕೋಟೆ ಇದೆ ಗುಲ್ಬರ್ಗದಲ್ಲಿ. ಸೊ ಅದೇ ಥರ ಇದೂ ಅಷ್ಟೇ, ಹಿಂದಕ್ಕಿಂದ ಏನೋ ಒಂದು ಐತಿಹಾಸಿಕ ಹಿಸ್ಟ್ರಿ ಇರುತ್ತೆ. ಸೊ ಬಟ್ ಒಂದೇನಂದರೆ ಸ್ಟಾರ್ ನಕ್ಷೆಯಲ್ಲಿ ಇದೆ ಅನ್ನೋದೇ ಒಂದೇನೋ ಗುಹೆ ಇದ್ದಂಗೆ ಐತೆ.
ನೋಡಿ ಇದೇ ಫೋರ್ಟ್ ಏನು ಪ್ಲಸ್ ಶೇಪಲ್ಲಿ ನೋಡ್ತಿರಲ್ವಾ ಇದೆ. ಸಖತ್ತೈತಲ್ಲ ವ್ಯೂ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿತ್ತು, ಜಸ್ಟ್ ಫಾರ್ ಟ್ರೈ ಮಾಡಿದ್ದೆ. ಸೊ ಮತ್ತೆ ಮುಂದೆ ಬ್ಲಾಗ್ ಮಾಡಬೇಕು ಅನ್ನಿಸಿದ್ರೆ, ಮಾಡೋಂಥ ಪ್ಲೇಸ್ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಟೇಕ್ ಕೇರ್, ಬಾಯ್.